Welcome back to Bhava Jnanantara, my dear friends. I am Chidanand Muguli. Let's float in the ocean of knowledge. Before going to the topic, I want to tell you, subscribe the channel and share the content from the channel. Hit the like button if you like the videos. Videos like ಆದರೆ like button press ಮಾಡಿ. ಭವ ಜ್ಞಾನಾಂತರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ಕ್ಲಾಸ್ನ ಪ್ರಾರಂಭಿಸೋಣ. In last class we are studying about dispersion. In that we already completed the introduction part. ಹೋದ ತರಗತಿಯಲ್ಲಿ ಡಿಸ್ಪರ್ಷನ್ ಇಂಟ್ರೊಡಕ್ಷನ್ ಪಾರ್ಟ್ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾಗಿದೆ. ಹಾಗೆ ಈ ತರಗತಿಯಲ್ಲಿ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಂದರೆ ಯಾವ್ದು ರೀತಿಯಾಗಿ ಯಾವ ಮೆಥಡ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಸ್ಪರ್ಷನನ್ನು ನಾವು ಕಂಡುಹಿಡಿತೀವಿ ಅನ್ನೋದನ್ನು ನೋಡೋಣ ಅಂತ. ಮೊದಲನೇದಾಗಿ ಮೆಥಡ್ಸ್ ಆಫ್ ಡಿಸ್ಪರ್ಷನ್, ಪೊಸಿಷನಲ್ ಮೆಷರ್ಸ್. ನಾ ಫಸ್ಟ್ ಏನು ಹೇಳಿದ್ದೆಪ್ಪ ಅಂದರೆ ಮೆಥಮೆಟಿಕಲ್ ಮೆಷರ್ಸ್ ನೋಡೋಣ ಅಂತ ಹೇಳಿದ್ದೆ, ಬಟ್ ಈಸಿಲಿಂದ ಟಫ್ಗೆ ಹೋಗೋಣ ಅಂತ. ಫಸ್ಟ್ ಪೊಸಿಷನಲ್ ಮೆಷರ್ಸ್ನ ನೋಡೋಣ ಅಂತ. ಪೊಸಿಷನಲ್ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಇನ್ ದ್ಯಾಟ್ ಅದರಲ್ಲಿ ಮೊದಲನೇದಾಗಿ ರೇಂಜ್. ರೇಂಜ್ ಅಂದ್ರೇನು? ಇದೊಂದು ಪೊಸಿಷನಲ್ ಮೆಷರ್ ಆಗಿರುತ್ತೆ ಡಿಸ್ಪರ್ಷನದ್ದು. ಓಕೆ, ಡಿಸ್ಪರ್ಷನ್ ಅಂದರೆ ಏನು ಅಂತ ತಿಳಿದಿದೆ ನಿಮ್ಗೆ ಆಲ್ರೆಡಿ. ತಿಳಿದಿರಲಿಲ್ಲ ಅಂದರೆ ಹೋದ ವಿಡಿಯೋನ ನೋಡಿಕೊಂಡು ಈ ವಿಡಿಯೋಕ್ಕೆ ಬನ್ನಿ. ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ಸ್ ಹಾಕಿರ್ತೀನಿ, ಹೋದ ವಿಡಿಯೋನ ನೋಡಿಕೊಂಡು ಈ ವಿಡಿಯೋಕ್ಕೆ ಬನ್ನಿ. ಓಕೆ, ಇಂಟ್ರೊಡಕ್ಷನ್ ಪಾರ್ಟ್ನ ಮುಗಿಸ್ಬಿಟ್ಟು ರೇಂಜಿಗೆ ಬನ್ನಿ. ರೇಂಜ್ ಅಂದರೆ ಏನು ನೋಡಿ. ಇನ್ ಸ್ಟ್ಯಾಟಿಸ್ಟಿಕ್ಸ್, dispersion refers to the extent to which a set of values or data points deviate from their central tendency. ಹೋದ ವಿಡಿಯೋದಲ್ಲಿ ನೋಡಿದ ಹಾಗೆ ಇದ್ರ ಮೀನಿಂಗ್ನ ಹೊರ ತಗೋತಾ ಇದ್ದೀನಿ ಇಲ್ಲಿ. ಡಿಸ್ಪರ್ಷನ್ ಅಂತಂದರೆ ಇನ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಡಿಸ್ಪರ್ಷನ್ ಅಂದರೆ ಏನು? ದಟ್ ರೆಫರ್ಸ್ ಟು ದ ಎಕ್ಸ್ಟೆಂಟ್ ಟು ವಿಚ್ ಎ ಸೆಟ್ ಆಫ್ ವ್ಯಾಲ್ಯೂಸ್ ಆರ್ ಡಾಟಾ ಪಾಯಿಂಟ್ಸ್. ಸೆಟ್ ಆಫ್ ವ್ಯಾಲ್ಯೂಸ್ ಅಥವಾ ಡಾಟಾ ಪಾಯಿಂಟ್ಸ್ ಏನಾಗಿರ್ತಾವಪ್ಪ ಅಂತಂದರೆ ದೇ ಆರ್ ಡಿವಿಯೇಟ್ ಫ್ರಮ್ ದೇರ್ ಸೆಂಟ್ರಲ್ ಟೆಂಡೆನ್ಸಿ. ಅದರ ಸೆಂಟ್ರಲ್ ಟೆಂಡೆನ್ಸಿ ಏನಿರುತ್ತಲ್ಲ, ಅದರದ ಸೆಂಟ್ರಲ್ ವ್ಯಾಲ್ಯೂ ಏನಿರುತ್ತಲ್ಲ ಅದರಲ್ಲಿಂದ ಡಿವಿಯೇಟ್ ಆಗಿರ್ತವೆ. ಓಕೆ, ದ್ಯಾಟ್ ದ ಡಿವಿಯೇಷನ್, ಹೌ ಮಚ್ ದೇ ಆರ್ ಡಿವಿಯೇಟ್ ಫ್ರಮ್ ದಿ ಸೆಂಟ್ರಲ್ ಟೆಂಡೆನ್ಸಿ, ದಟ್ ವಾಸ್ ದ ಡಿಸ್ಪರ್ಷನ್. ಏನು ಸೆಂಟ್ರಲ್ ಟೆಂಡೆನ್ಸಿ ನಾವು ಎಷ್ಟು ದೂರ ಹೋಗಿದ್ದಾವೆ ಅನ್ನೋದೇ ತೋರಿಸಿಕೊಡೋದೇ ಏನಪ್ಪ ಅಂದರೆ ಡಿಸ್ಪರ್ಷನ್ ಆಗಿರುತ್ತೆ. ಸೆಂಟ್ರಲ್ ಟೆಂಡೆನ್ಸಿ ಸಚ್ ಆಸ್ ದ ಮೀನ್ ಆರ್ ಮೀಡಿಯನ್, ಮೋಡ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಅವೆಲ್ಲ ನೋಡಿದ್ವಲ್ಲ, ಅವೆಲ್ಲ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿಬೋದಿಲ್ಲ. ಆದರೆ ಡಿಸ್ಪರ್ಷನಿಗೆ ಬಂದಾಗ ಮೀನ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಮೀಡಿಯನ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಎರಡೇ ತೊಗೊಂಡಿದ್ದೀನಿ. ಅವೆಲ್ಲ ಸೆಂಟ್ರಲ್ ಟೆಂಡೆನ್ಸಿನೇ. ಅದರಿಂದ ಎಷ್ಟು ಡಿವಿಯೇಟ್ ಆಗಿದೆ ಅನ್ನೋದನ್ನು ನಾವು ಹಿಡ್ಕೊಳ್ತಾ ಹೋಗ್ತೀವಿ ಅದರಲ್ಲಿ. ದ ರೇಂಜ್ ಈಸ್, ಈಗ ರೇಂಜಿಗೆ ಬರೋಣಂತೆ. ದ ರೇಂಜ್ ಈಸ್ ಒನ್ ಆಫ್ ದಿ ಮೆಷರ್ ಆಫ್ ಡಿಸ್ಪರ್ಷನ್. ರೇಂಜ್ ಕೂಡ ಒಂದು ಡಿಸ್ಪರ್ಷನ್ ಮೆಷರ್ ಆಗಿರುತ್ತೆ. ಆ್ಯಂಡ್ ಈಸ್ ಡಿಫೈನ್ಡ್ ಆಸ್, ರೇಂಜ್ನ ಹೇಗೆ ಡಿಫೈನ್ ಮಾಡ್ಬೋದಪ್ಪ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್ ಇನ್ ಎ ಡಾಟಾ ಸೆಟ್. ಡಾಟಾ ಸೆಟ್ನಲ್ಲಿ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾಗೆ ಮೈನಸ್ ಮಿನಿಮಮ್ ವ್ಯಾಲ್ಯೂ ಮಾಡಿದ್ಬಿಟ್ರೆ ಬರುವಂಥ ವ್ಯಾಲ್ಯೂನೇ ಏನಾಗಿರುತ್ತಪ್ಪ ಅಂದರೆ ರೇಂಜ್ ಆಗಿರುತ್ತೆ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಈಸ್ ಕಾಲ್ಡ್ ರೇಂಜ್. ಡಾಟಾ ಸೆಟ್ನಲ್ಲಿರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಸೊ ವೆನ್ ಯು ಮೆನ್ಷನ್ ರೇಂಜ್ ಇನ್ ಡಿಸ್ಪರ್ಷನ್, ಯಾವಾಗ ನಾವು ಡಿಸ್ಪರ್ಷನಲ್ಲಿ ರೇಂಜ್ನ ಮೆನ್ಷನ್ ಮಾಡ್ತೀವೋ ಆಗ ಇಟ್ ಲೈಕ್ಲಿ ಮೀನ್ಸ್ ಕನ್ಸಿಡರಿಂಗ್ ದ ರೇಂಜ್ ಆಸ್ ಎ ಮೇಜರ್ ಆಫ್ ಡಿಸ್ಪರ್ಷನ್. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ವಿ ಆರ್ ಜಸ್ಟ್ ಕನ್ಸಿಡರಿಂಗ್, ನಾವು ಕನ್ಸಿಡರ್ ಏನು ಮಾಡ್ತಿದ್ದೀವಿ, ದ ರೇಂಜ್ ಈಸ್ ಎ ಮೆಷರ್ ಆಫ್ ಡಿಸ್ಪರ್ಷನ್. ರೇಂಜ್ ಅನ್ನೋದು ಏನಾಗಿರುತ್ತಪ್ಪ ಅಂದರೆ ಒಂದು ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಆಗಿರುತ್ತೆ. ದ ರೇಂಜ್ ಪ್ರೊವೈಡ್ಸ್ ಎ ಸಿಂಪಲ್ ಆ್ಯಂಡ್ ಇಂಟಿಟ್ಯೂವ್ ಮೆಷರ್ ಆಫ್ ಹೌ ಸ್ಪ್ರೆಡ್ ಔಟ್ ದ ವ್ಯಾಲ್ಯೂಸ್ ಇನ್ ಎ ಡಾಟಾ ಸೆಟ್ ಆರ್. ಡಾಟಾ ಸೆಟ್ನಲ್ಲಿ ಎಷ್ಟರವರೆಗೆ, ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ. ಏನು ಸ್ಪ್ರೆಡ್ ಆಗಿರೋದು? ಡಾಟಾ ಸೆಟ್ಟು ಸೆಂಟ್ರಲ್ ಟೆಂಡೆನ್ಸಿಯಿಂದ ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಕಂಡುಹಿಡಿಯೋಕ್ಕೋಸ್ಕರ ರೇಂಜ್ ಒಂದು ಸಿಂಪಲ್ ಆ್ಯಂಡ್ ಇಂಟಿಟ್ಯೂವ್ ಮೆಷರ್ ಕೊಡುತ್ತೆ. ಅಂದರೆ ಒಂದು ಸಿಂಪಲ್ ಆದಂಥ ಮೆಷರ್ ಇದಾಗಿರುತ್ತೆ, ಹಾಗೆ ಇಂಟಿಟ್ಯೂವ್ ಮೆಷರ್ ಆಗಿರುತ್ತೆ. ಈಸಿ ಆದಂಥ ಮೆಥಡ್ ಹೇಗಪ್ಪ ಅಂತಂದರೆ ಜಸ್ಟ್ ವಿ ಪಿಕ್ ಔಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ದ ಡಾಟಾ ಸೆಟ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಇನ್ ದ ಡಾಟಾ ಸೆಟ್. ಡಾಟಾ ಸೆಟ್ನಲ್ಲಿರುವಂಥ ಒಂದು ಅತ್ಯಧಿಕ ಅಮೌಂಟ್ ಇರುವಂಥ ಪಾಯಿಂಟ್ನ ಎತ್ಕೋತೀವಿ, ಹಾಗೆ ಮಿನಿಮಮ್ ಭಾಳಷ್ಟು ಕಡಿಮೆ ಇರುವಂಥ
ಪಾಯಿಂಟ್ನ ಎತ್ಕೋತೀವಿ, ಒಂದ್ರೊಳಗೆ ಒಂದು ಲೆಸ್ ಮಾಡಿಬಿಟ್ರೆ ಮುಗಿದೋಯ್ತು. ಭಾಳಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಒಂದು ಮೆಥಡ್ ಆಗಿರುತ್ತೆ ಡಿಸ್ಪರ್ಷನ್ ಅನ್ನು. ಎ ಲಾರ್ಜರ್ ರೇಂಜ್ ಇಂಡಿಕೇಟ್ಸ್ ಗ್ರೇಟರ್ ವೇರಿಯಬಿಲಿಟಿ ಆಫ್ ಡಿಸ್ಪರ್ಷನ್. ವೇರಿಯಬಿಲಿಟಿ ಆರ್ ಡಿಸ್ಪರ್ಷನ್. ಗ್ರೇಟರ್ ರೇಂಜ್ ಇದ್ರೆ, ಹೆಚ್ಚಿಗೆ ರೇಂಜ್ ಬಂದರೆ, ರೇಂಜ್ ಹೆಚ್ಚಿಗೆ ಇದ್ರೆ ಡಿಸ್ಪರ್ಷನ್ ಕೂಡ ಹೆಚ್ಚಿಗೆ ಇದೆ ಅಂತ ಅರ್ಥ. ವೈಲ್ ಎ ಸ್ಮಾಲರ್ ರೇಂಜ್ ಸಜೆಸ್ಟ್ ಲೆಸ್ ವೇರಿಯಬಿಲಿಟಿ ಇನ್ ಡಿಸ್ಪರ್ಷನ್. ಡಾಟಾಸೆಟ್ನಲ್ಲಿ ಸ್ಮಾಲರ್ ರೇಂಜ್ ಇದ್ರೆ, ಡಿಸ್ಪರ್ಷನ್ ಸ್ಮಾಲ್ ಬಂದರೆ ಆಗ ಲೆಸ್ ವೇರಿಯಬಿಲಿಟಿ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಡಾಟಾಸೆಟ್ನಲ್ಲಿ ಕಡಿಮೆ ವೇರಿಯಬಿಲಿಟಿ ಇದೆ ಅಂತ ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಪ್ಪ ಅಂತಂದರೆ, ರೇಂಜ್ ಅನ್ನುವಂಥ ಮೆಥಡ್ನ ಡಿಸ್ಪರ್ಷನ್ ಕಂಡುಹಿಡಿಯೋಕ್ಕೋಸ್ಕರ ರೇಂಜನ್ನು ಅಪ್ಲೈ ಮಾಡ್ಕೊಂಡಾಗ ರೇಂಜ್ ಕಡಿಮೆ ಬಂದರೆ ಅದರಲ್ಲಿ ವೇರಿಯಬಿಲಿಟಿ ಕಡಿಮೆ ಇರುತ್ತೆ. ನೆಕ್ಸ್ಟ್, ಅಬ್ಸಲ್ಯೂಟ್ ಮೆಜರ್ ಆಫ್ ರೇಂಜ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ರೇಂಜ್. ಆರ್ ಆಗಬಾರ್ದು, ಆ್ಯಂಡ್ ಆಗಬೇಕು. ಅಬ್ಸಲ್ಯೂಟ್ ಮೆಜರ್ ಆಫ್ ರೇಂಜ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ರೇಂಜ್. ಮೊದಲೇದ್ದು ಅಬ್ಸಲ್ಯೂಟ್ ಮೆಜರ್ ಆಫ್ ರೇಂಜ್ ನೋಡ್ಕೊಂಡ್ಬಿಡೋಣ ಅಂತ. ಲೆಟ್ಸ್ ಕನ್ಸಿಡರ್ 2 ಸೆಟ್ಸ್ ಆಫ್ ಡಾಟಾ ವಿತ್ ದ ಸೇಮ್ ಮೀನ್ ಬಟ್ ಡಿಫ್ರೆಂಟ್ ರೇಂಜಸ್. ರೇಂಜ್ ಡಿಫ್ರೆಂಟ್ ಆಗಿರುತ್ತವೆ, ಡಿಸ್ಪರ್ಷನ್ ಚೇಂಜ್ ಆಗಿರುತ್ತೆ, ಆದರೆ ಮೀನ್ ಸೇಮ್ ಇರುತ್ತೆ. ನೋಡಿ, 2, 4, 6, 6, 7 ಎಷ್ಟಾಯಿತು? 12 ಪ್ಲಸ್ 2 14, 14 ಪ್ಲಸ್ 4 18, 18 ಪ್ಲಸ್ 7 25. ಸಮ್ ಮಾಡಿದ್ರೆ 25 ಆಯಿತು. ಡಿವೈಡೆಡ್ ಬೈ 5 ವ್ಯಾಲ್ಯೂಸ್ ಇದ್ದಾವೆ, ಸೊ 5 ಎಷ್ಟು ಬರುತ್ತೆ? 5 5 25. ಮೀನ್ ಈಕ್ವಲ್ ಟು 5. ಇಲ್ಲಿ ನೋಡಿ ಡಾಟಾ ಸೆಟ್ 1 3 4 4 ಪ್ಲಸ್ 5 9 9 ಪ್ಲಸ್ 9 18 18 ಪ್ಲಸ್ 7 18 ಪ್ಲಸ್ 7 ವಿ ಆಲ್ರೆಡಿ ನೋ ದ್ಯಾಟ್ 25. 18 ಪ್ಲಸ್ 7 ಎಷ್ಟಾಗುತ್ತೆ? 25 ಆಗುತ್ತೆ. ಮೀನ್ ಸೇಮ್ ಬಂತು, 2 ವ್ಯಾಲ್ಯೂ ಇತ್ತು. ಓಕೆ, 2 ಡಾಟಾ ಸೆಟ್ಟದ್ದು ಮೀನ್ ಸೇಮ್ ಬಂತು, 5 5. ಬಟ್ ರೇಂಜ್ ಬೋತ್ ಡಾಟಾ ಸೆಟ್ ಹ್ಯಾವ್ ಎ ಮೀನ್ ಆಫ್ 5. ನಮ್ಗೆ ಗೊತ್ತಿದೆ 2 ಡಾಟಾ ಸೆಟ್ನಲ್ಲಿ 5 ಮೀನ್ ಅಂತ ಇದೆ. ಹವೆವರ್ ದ ರೇಂಜ್ ಆಫ್ ಡಾಟಾ ಸೆಟ್ 1 ಈಸ್, ಡಾಟಾ ಸೆಟ್ 1ನಲ್ಲಿ ಕನ್ಸಿಡರ್ ಮಾಡಿ, ಡಾಟಾ ಸೆಟ್ 1ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ? 7 ಇದೆ. ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ರೇಂಜ್ ಕಂಡುಹಿಡಿಯೋ ಫಾರ್ಮುಲಾ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್. ಸೊ 7 ಮೈನಸ್ 2 ಈಕ್ವಲ್ ಟು 5. ಇಲ್ಲಿದೆ ನೋಡಿ, 7 ಮೈನಸ್ 2 ಈಕ್ವಲ್ ಟು 5. ಆ್ಯಟ್ ದ ರೇಂಜ್ ಆಫ್ ಡಾಟಾ ಸೆಟ್ 2, ಡಾಟಾ ಸೆಟ್ 2 ಅಬ್ಸರ್ವ್ ಮಾಡಿ, ಮ್ಯಾಕ್ಸಿಮಮ್ 9 ಇದೆ, ಮಿನಿಮಮ್ 1 ಇದೆ. ಓಕೆ, ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್ ಈಕ್ವಲ್ ಟು ರೇಂಜ್. 9 ಮೈನಸ್ 1 ಈಕ್ವಲ್ ಟು 8 ಬರುತ್ತೆ. ಡಾಟಾ ಸೆಟ್ 2 ಈಸ್ 9 ಮೈನಸ್ 1 ಈಕ್ವಲ್ ಟು 8. ಅಂದರೆ ಡಾಟಾ ಸೆಟ್ 1ದ ರೇಂಜ್ ಎಷ್ಟಿದೆಪ್ಪ ಅಂದರೆ 5 ಇದೆ. ಡಾಟಾ ಸೆಟ್ 2ದ ರೇಂಜ್ ಇದೆ ಎಷ್ಟಿದೆಪ್ಪ ಅಂತಂದರೆ 8 ಇದೆ, ಅಂದರೆ 8 ಇದೆ. ಡಿಸ್ಪೈಟ್ ಹ್ಯಾವಿಂಗ್ ದ ಸೇಮ್ ಮೀನ್ ಇದ್ದಾಗ್ಯೂ ಕೂಡ ಡಾಟಾ ಸೆಟ್ 2 ಹ್ಯಾಸ್ ಎ ಲಾರ್ಜರ್ ರೇಂಜ್. ಡಾಟಾ ಸೆಟ್ 2ನಲ್ಲಿ ಲಾರ್ಜರ್ ರೇಂಜ್ನ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಹೌದಾ? ಇಂಡಿಕೇಟಿಂಗ್ ಎ ಗ್ರೇಟರ್ ಸ್ಪ್ರೆಡ್ ಆರ್ ಡಿಸ್ಪರ್ಷನ್ ಆಫ್ ವ್ಯಾಲ್ಯೂಸ್. ಏನು ಇಂಡಿಕೇಶನ್ ಕೊಡ್ತಾ ಇದೆ? ಹಿಯರ್ ದ ಗ್ರೇಟರ್ ಸ್ಪ್ರೆಡ್ ಆ್ಯಂಡ್ ಡಿಸ್ಪರ್ಷನ್ ಆಫ್ ವ್ಯಾಲ್ಯೂಸ್. ನಮ್ಮ ಮೀನ್ ಇರೋದು 5 ಇದೆ, ಹೌದಾ? ಇದು +4, ಇದು -4. ಎಲ್ಲಿವರೆಗೆ ಸ್ಪ್ರೆಡ್ ಆಗಿದೆ ನೋಡಿ ಇಲ್ಲಿ ಡಾಟಾ ಸೆಟ್, ಹೌದಾ? +4 -4ವರೆಗೂ ಸ್ಪ್ರೆಡ್ ಆಗಿ ಹೋಗಿದೆ. ಇಲ್ಲಿ ಕೂಡ ಮೀನ್ 5 ಇದೆ ನಂದು. ಇಲ್ಲಿ +2ವರೆಗೂ ಆಗಿದೆ, -2ವರೆಗೂ ಆಗಿದೆ ಸ್ಪ್ರೆಡ್. ಓಕೆ, ನಾವು ಸ್ಪ್ರೆಡ್ ಏನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಡಿಸ್ಪರ್ಷನ್ನ ಇಲ್ಲಿ ತಿಳ್ಕೊಬೋದಾಗಿರುತ್ತೆ. ಸೊ ಮೀನ್ 5 ಇದ್ದಾಗ ಸ್ಪ್ರೆಡ್ +4 -4 ತನಕ ಡಾಟಾ ಸೆಟ್ 2 ಅಲ್ಲಿ ಹೋದರೆ +2 -2ವರೆಗೂ ಡಾಟಾ ಸೆಟ್ 1ನಲ್ಲಿ ಹೋಗಿರುತ್ತೆ. ದಿಸ್ ಎಕ್ಸಾಂಪಲ್ ಇಲಿಸ್ಟ್ರೇಟ್ ದ್ಯಾಟ್ ರಿಲೈಯಿಂಗ್ ಸೋಲಿ ಆನ್ ದ ಮೀನ್ ಮೈಟ್ ನಾಟ್ ಕ್ಯಾಪ್ಚರ್ ದ ವೆರಬಿಲಿಟಿ ಇನ್ ಎ ಡಾಟಾ ಸೆಟ್. ಮೀನ್ ಒಂದರ ಮುಖಾಂತರ ಮೀನ್ ಒಂದೇ ಒಂದು ಕನ್ಸಿಡರ್ ಮಾಡೋದ್ರ ಮುಖಾಂತರ ಡಾಟಾ ಸೆಟ್ನಲ್ಲಿ ನಾವು ವೆರಬಿಲಿಟಿನ ಕಂಡು ಹಿಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ಈ ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಈ ಎಕ್ಸಾಂಪಲ್ ಒಂದೇ ನಮಗೆ ತೋರಿಸ್ತಾ ಇದೆ. ಆ್ಯಂಡ್ ಕನ್ಸಿಡರಿಂಗ್ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಲೈಕ್ ಎ ರೇಂಜ್ ಕ್ಯಾನ್ ಪ್ರೊವೈಡ್ ಅಡಿಷ್ನಲ್ ಇನ್ಸೈಟ್. ಹೆಚ್ಚಿನ ಮಾಹಿತಿಯನ್ನು ಯಾವುದು ಒದಗಿಸಿಕೊಡುತ್ತಪ್ಪ ಅಂತಂದರೆ ಕ್ಯಾಲ್ಕುಲೇಟಿಂಗ್ ಲೈಕ್ ರೇಂಜ್, ಡಿಸ್ಪರ್ಷನ್ನ ಕ್ಯಾಲ್ಕುಲೇಷನ್ ಮಾಡೋದ್ರ ಮೂಲಕ ಲೈಕ್ ಎ ರೇಂಜ್ ಅನ್ನುವಂಥ ಒಂದು ಮೆಥಡ್ನ ಯೂಸ್ ಮಾಡೋದ್ರ ಮೂಲಕ ಡಿಸ್ಪರ್ಷನ್ನಲ್ಲಿ
we can provide additional information about the data sets. ಡಾಟಾ ಸೆಟ್ ಬಗ್ಗೆ ಹೆಚ್ಚಿಗೆ ಇನ್ಸೈಟ್ಸ್ನ ನಾವು ಕೊಡ್ಬೋದು, ಮಾಹಿತಿನ ಪಡಿಬೋದಾಗಿರುತ್ತೆ. ನೆಕ್ಸ್ಟ್, ರಿಲೇಟಿವ್ ಮೆಷರ್ ಆಫ್ ರೇಂಜ್ ಆರ್ ಕೋಎಫಿಷಿಯಂಟ್ ಆಫ್ ರೇಂಜ್. ಈಗ ರಿಲೇಟಿವ್ ಮೆಷರ್ನ ನೋಡೋಣಂತೆ. ಅಂದರೆ ರೇಷಿಯೋದೊಳಗೆ ಅಥವಾ ಪರ್ಸೆಂಟೇಜ್ನಲ್ಲಿ ಎಕ್ಸ್ಪ್ರೆಸ್ ಹೇಗೆ ಮಾಡಬೇಕು ರೇಂಜ್ನ ಅನ್ನೋದನ್ನು ನೋಡೋಣಂತೆ. The coefficient of range is a relative measure of dispersion calculated by dividing the range by the sum of the maximum and minimum. ನೋಡಿ, the coefficient of range ಹೇಗೆ ಕ್ಯಾಲ್ಕುಲೇಟ್ ಮಾಡುತ್ತೆ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಎ ರಿಲೇಟಿವ್ ಮೆಷರ್ ಅಂತಂದ್ರೆ ಒಂದು ಡಾಟಾ ಸೆಟ್ಲಿಂದ ಇನ್ನೊಂದು ಡಾಟಾ ಸೆಟ್ಗೆ ಬೇರೆ ಮೆಷರ್ಮೆಂಟ್ ಅಥವಾ ಬೇರೆ ಯೂನಿಟ್ಲಿಂದ ಮೆಷರ್ ಮಾಡಿರುವಂಥ ಡಾಟಾ ಸೆಟ್ಗೂ ಕೂಡ ಇದನ್ನ ನಾವು ಕಂಪ್ಯಾರಿಸನ್ ಮಾಡೋಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡ್ತಿರ್ತೀವಪ್ಪ ಅಂದರೆ ರಿಲೇಟಿವ್ ಮೆಷರ್ ಆಫ್ ರೇಂಜ್ನ ಅಥವಾ ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್ನ ಕಂಡು ಹಿಡ್ಕೊಳ್ಳೋಗುತ್ತೆ ಅಷ್ಟು ಮೆಥಡ್ಸ್ನಲ್ಲಿ. ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಕೋಎಫಿಷಿಯಂಟ್ ಆಫ್ ರೇಂಜ್. ಓಕೆ, ದಟ್ ಈಸ್ ರಿಲೇಟಿವ್ ಮೆಷರ್ ಆಫ್ ಡಿಸ್ಪರ್ಷನ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದ ರೇಂಜ್ ಬೈ ದ ಸಮ್ ಆಫ್ ದಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್. ಡಾಟಾ ಸೆಟ್ನಲ್ಲಿರುವಂಥ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ತೆಗೆದುಕೊಂಡ್ಬಿಟ್ಟು ಅವನು ಸಮ್ ಮಾಡಬೇಕು. ಸಮ್ ಮಾಡಿ ಅದನ್ನು ರೇಂಜನ್ನು ಆ ಬಂದಂಥ ವ್ಯಾಲ್ಯೂಲಿಂದ ಡಿವೈಡ್ ಮಾಡಬೇಕು. ಓಕೆ, ಇನ್ ಎ ಡಾಟಾ ಸೆಟ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪರ್ಸೆಂಟೇಜಲ್ಲಿ ಅಂತ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ, ಅಥವಾ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ರೇಷಿಯೋ ಆಗಿ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಪರ್ಸೆಂಟೇಜ್ ಅಂತ ತೊಗೊಂಡಿದ್ದೀನಿ, ಪರ್ಸೆಂಟೇಜ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ದ ಫಾರ್ಮುಲಾ ಫಾರ್ ದ ಕೋಎಫಿಷಿಯಂಟ್ ಆಫ್ ರೇಂಜ್ನ ಕಂಡು ಹಿಡ್ಕೊಳ್ಳುವಂಥ ಫಾರ್ಮುಲಾ ಏನಪ್ಪ ಅಂತಂದರೆ coefficient of range equal to range divided by maximum plus minimum. ಪರ್ಸೆಂಟೇಜ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇಂಟು 100 ಹಚ್ತೀವಿ, ಇಲ್ಲ ಅಂತಂದ್ರೆ ರೇಂಜ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ ಅಷ್ಟೇ. ಇದು ರೇಷಿಯೋ ಒಳಗೆ ಎಕ್ಸ್ಪ್ರೆಸ್ ಮಾಡುವಂಥ ಫಾರ್ಮುಲಾ ಆಗಿರುತ್ತೆ. ಓಕೆ, ಒಂದು ಕ್ಯಾಲ್ಕುಲೇಷನ್ ನೋಡೋಣಂತೆ. ದ ಕೋಎಫಿಷಿಯಂಟ್ ಆಫ್ ರೇಂಜ್ ಪ್ರೊವೈಡ್ಸ್ ಎ ಸ್ಟ್ಯಾಂಡರ್ಡೈಸ್ಡ್ ಮೆಜರ್ ಆಫ್ ಡಿಸ್ಪರ್ಷನ್. ಒಂದು ಸ್ಟ್ಯಾಂಡರ್ಡೈಸ್ಡ್ ಮೆಜರ್ ಆಫ್ ಡಿಸ್ಪರ್ಷನ್ನ ಕೋಎಫಿಷಿಯಂಟ್ ಆಫ್ ರೇಂಜ್ ಒದಗಿಸಿಕೊಡುತ್ತೆ ನಮಗೆ. ಯಾಕಪ್ಪ ಅಂದರೆ ದ್ಯಾಟ್ ಅಲೋಯಿಂಗ್ ಫಾರ್ ಕಂಪ್ಯಾರಿಸನ್ ಫಾರ್ ದ ಸ್ಪ್ರೆಡ್ ಆಫ್ ಡಾಟಾ ಅಕ್ರಾಸ್ ಡಿಫ್ರೆಂಟ್ ಡಾಟಾ ಸೆಟ್ಸ್. ಬೇರೆ ಯೂನಿಟ್ನಲ್ಲಿರುವಂಥ ಡಾಟಾ ಸೆಟ್ಸು ಕೂಡ ನಾವು ಏನು ಮಾಡ್ಬೋದಪ್ಪ ಅಂದರೆ ಈ ಡಾಟಾ ಸೆಟ್ಟು ಬೇರೆ ಯೂನಿಟ್ನಲ್ಲಿರುವಂಥ ಎರಡು ಡಾಟಾ ಸೆಟ್ನ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಕೋಎಫಿಷಿಯಂಟ್ ಆಫ್ ರೇಂಜ್ನ ಏನು ಮಾಡ್ಕೊಂಡಿರ್ತೀವಿ, ಪರ್ಸೆಂಟೇಜ್ನಲ್ಲಿ ಕಂಪ್ಯಾರಿಸನ್ ಮಾಡ್ಕೊಂಡಿರ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ಈಸಿಲಿ. ಅದಕ್ಕೆ ಏನಂತಾರಪ್ಪ ಅಂದರೆ ಸ್ಟ್ಯಾಂಡರ್ಡೈಸ್ ಮೆಜರ್ ಅಂತ ಕರೆಯಲಾಗುತ್ತೆ. ಈವನ್ ವೆನ್ ದೇ ಹ್ಯಾವ್ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಸ್ಕೇಲ್. ಡಾಟಾ ಸೆಟ್ನ ಕಂಪ್ಯಾರಿಸನ್ ಮಾಡ್ತೀವಿ, ಇವನ್ ದೇ ಹ್ಯಾವ್ ಡಿಫ್ರೆಂಟ್ ಯೂನಿಟ್ಸ್ ಆಫ್ ಸ್ಕೇಲ್. ಡಿಫ್ರೆಂಟ್ ಯೂನಿಟ್ಸ್ನಲ್ಲಿ ಮೆಜರ್ ಮಾಡಿದ್ರು ಕೂಡ ಕಂಪ್ಯಾರಿಸನ್ ಮಾಡ್ಬೋದು, ಯಾಕಂದ್ರೆ ಪರ್ಸೆಂಟೇಜ್ನಲ್ಲಿದೆ. ಹಾಗೆ ಡಿಫ್ರೆಂಟ್ ಸ್ಕೇಲ್ನಲ್ಲಿ ಇದ್ರೂ ಕೂಡ ನಾವು ಕಂಪ್ಯಾರಿಸನ್ ಮಾಡ್ಬೋದು. ಎ ಹೈಯರ್ ಕೋಎಫಿಷಿಯಂಟ್ ಆಫ್ ರೇಂಜ್ ಇಂಡಿಕೇಟ್ಸ್ ಎ ಲಾರ್ಜರ್ ರಿಲೇಟಿವ್ ಸ್ಪ್ರೆಡ್ ಆರ್ ಡಿಸ್ಪರ್ಷನ್ ಆಫ್ ವ್ಯಾಲ್ಯೂಸ್. ಯಾವ್ದು ಹೈಯರ್ ಇರುತ್ತಲ್ಲ ಅದೇನು ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದರೆ ಹೈಯರ್ ಸ್ಪ್ರೆಡ್ ಆರ್ ಡಿಸ್ಪರ್ಷನ್ ಆಫ್ ವ್ಯಾಲ್ಯೂಸ್ನಲ್ಲಿ ಹೈಯರ್ ಸ್ಪ್ರೆಡ್ ಅಥವಾ ಡಿಸ್ಪರ್ಷನನ್ನು ಇದು ತೋರಿಸ್ಕೊಡುತ್ತೆ. ಡಾಟಾ ಸೆಟ್ ಒಂದೇ ಡಾಟಾ ಸೆಟ್ ನಾನು ನೋಡಿದ್ದೆ 2 4 6 6 7. ಓಕೆ, ಹೈಯರ್ ವ್ಯಾಲ್ಯೂ ರೇಂಜ್ ಎಷ್ಟು ಬಂದಿತ್ತು ಇನ್ನಾಲೆ 7 - 2 ಮಾಡಿದಾಗ 5 ಬಂದಿತ್ತು. ಸೊ ರೇಂಜ್. ಹಾಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 7, ಮಿನಿಮಮ್ ವ್ಯಾಲ್ಯೂ 2. 7 + 2 ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್. ಓಕೆ, ಈಕ್ವಲ್ ಟು ಏನಪ್ಪ ಅಂತಂದರೆ 5 ಡಿವೈಡೆಡ್ ಬೈ 9. In percentage it becomes 5 divided by 9 into 100, 55.55%. ಯಾವಾಗ ಮಲ್ಟಿಪ್ಲೈ ಮಾಡ್ತೀವಲ್ಲ ಆಗ ಅದು 55.55 ಆಗುತ್ತೆ. ಹೇಗಪ್ಪ ಅಂತಂದರೆ 9 1 9, 9 1 9, that remains 10. 9 1 9, that remains again 10 after giving point. 9 1 9, 9 1 9, that continue. Okay, 11.11 ಬರ್ಕೊಂತ ಹೋಗ್ತೆ ಮುಂದೆ. ಸೊ 11 into 55 55, 11 into 55 55.55% ಆಗುತ್ತೆ. ನೆಕ್ಸ್ಟ್ ಡಾಟಾ ಸೆಟ್ 2ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಡಾಟಾ ಸೆಟ್ 2ನ ಅಬ್ಸರ್ವ್ ಮಾಡೋಣ ಅಂತ. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 9, ಮಿನಿಮಮ್ ವ್ಯಾಲ್ಯೂ 1. ಆಲ್ರೆಡಿ ರೇಂಜ್ನ ಕಂಡುಹಿಡಿದಿದ್ದೀವಿ. 9 - 1 = 8. 8 ಬಂತು. 9 + 1 ಡಿವೈಡ್ ಮಾಡೋಣಂತೆ 10 ಆಗುತ್ತೆ. 8 divided by 10. ಇದು ರೇಷಿಯೋ ಒಳಗೆ ಹೇಳಬೇಕಾದ್ರೆ ಹಾಗೆ ಇನ್ ಪರ್ಸೆಂಟೇಜ್ ಇಟ್ ಬಿಕಮ್ಸ್ 8 divided by 10 into 100. 10 ones are 10 tens are 100. 80% is range, coefficient of range. Okay.
ಕಂಡುಹಿಡಿದೇನೋ ಆಯಿತು, ಮೆರಿಟ್ಸ್ ಏನಾದರೂ ಏನು ಯೂಸ್ ಆಗುತ್ತೆ? ಈಸ್ ಆಫ್ ಕ್ಯಾಲ್ಕುಲೇಷನ್, ರೇಂಜ್ ಕಂಡುಹಿಡಿಯೋದು ಭಾಳಷ್ಟು ಈಸಿಯಾಗಿರುತ್ತೆ. ರೇಂಜ್ ಕಂಡುಹಿಡಿಯೋದು ಭಾಳಷ್ಟು ಈಸಿಯಾಗಿರುತ್ತೆ. ದ ರೇಂಜ್ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ಲಿ, ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ ಮತ್ತು ಈಸಿ ಆಗಿರುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೂಡ. ಇಟ್ ಓನ್ಲಿ ಇನ್ವಾಲ್ವ್ಸ್ ಫೈಂಡಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಆ್ಯಂಡ್ ದ ಲೋಯೆಸ್ಟ್ ಇನ್ ದ ಡಾಟಾ ಸೆಟ್. ರೇಂಜ್ ಕಂಡುಹಿಡಿಯೋದು ಎಷ್ಟು ಈಸಿಪ್ಪ ಅಂತಂದರೆ ಹೈಯೆಸ್ಟ್ ಮತ್ತು ಲೋಯೆಸ್ಟ್ನ ಎರಡು ಪಿಕ್ ಮಾಡಿಬಿಟ್ಟು ಡಿಫ್ರೆನ್ಸ್ನ ಕಂಡುಹಿಡಿದ್ರೆ ಮುಗಿದೋಯ್ತು. ಇಷ್ಟೇ ಈಸಿ ಕ್ಯಾಲ್ಕುಲೇಷನ್ ಅದು. ಸೊ ಈಸ್ ಆಫ್ ಕ್ಯಾಲ್ಕುಲೇಷನ್. ಇಂಟಿಟಿವ್ ಇಂಟರ್ಪ್ರಿಟೇಷನ್, ಭಾಳಷ್ಟು ಇಂಟಿಟಿವ್ ಆಗಿ ಭಾಳಷ್ಟು ಲಾರ್ಜಾಗಿ ಇಂಟ್ರೊಡಕ್ಷನ್ ಕೊಡಲ್ಲ, ಇಂಟರ್ಪ್ರಿಟೇಷನ್ ಮಾಡೋಕ್ಕೆ ಹೋಗಲ್ಲ. ಇದು ಭಾಳಷ್ಟು ಸೂಟಬಲ್ ಆಗಿರುವಂಥ ಇಂಟರ್ಪ್ರಿಟೇಷನ್ ಕೊಡುತ್ತೆ. ದ ರೇಂಜ್ ಹ್ಯಾಸ್ ಎ ಇಂಟಿಟಿವ್ ಇಂಟರ್ಪ್ರಿಟೇಷನ್ ಆಸ್ ಇಟ್ ಡೈರೆಕ್ಟ್ಲಿ ರಿಫ್ಲೆಕ್ಟ್ಸ್ ದ ಸ್ಪ್ರೆಡ್ ಆರ್ ವೆರಿಯಾಬಿಲಿಟಿ ಅಥವಾ ಸ್ಪ್ರೆಡ್ನ ಎಕ್ಸ್ಪ್ರೆಸ್ ಮಾಡೋದ್ರ ಮೂಲಕ ಡಾಟಾ ಸೆಟ್ನಲ್ಲಿರುವಂಥದ್ದನ್ನ ಇಂಟಿಟಿವ್ ಇಂಟರ್ಪ್ರಿಟೇಷನ್ನ ಇದು ಒದಗಿಸ್ಕೊಡುತ್ತೆ. ಎ ಲಾರ್ಜರ್ ರೇಂಜ್ ಸಜೆಸ್ಟ್ ಗ್ರೇಟರ್ ಡಿಸ್ಪರ್ಷನ್. ಒಂದು ಲಾರ್ಜರ್ ರೇಂಜ್ ಏನು ಸಜೆಸ್ಟ್ ಮಾಡುತ್ತಪ್ಪ ಅಂದರೆ ಒಂದು ಗ್ರೇಟರ್ ಡಿಸ್ಪರ್ಷನನ್ನು ಸಜೆಸ್ಟ್ ಮಾಡಿಕೊಡುತ್ತೆ. ಲಾರ್ಜ್ ರೇಂಜ್ ಬಂದರೆ ರೇಂಜದ ವ್ಯಾಲ್ಯೂ ಹೆಚ್ಚಿಗೆ ಇದ್ದರೆ ಹೆಚ್ಚಿಗೆ ಡಿಸ್ಪರ್ಷನ್ ಇದೆ, ಹೆಚ್ಚಿಗೆ ವೇರಿಯಾಬಿಲಿಟಿ ಇದೆ ಎಲ್ಲಿ ಡಾಟಾ ಸೆಟ್ನಲ್ಲಿ ಅಂತ ಅರ್ಥ. ಹಾಗೆ ಮಿನಿಮಮ್ ವ್ಯಾಲ್ಯೂ ಬಂದರೆ ಮಿನಿಮಮ್ ಆಗಿ ಡಾಟಾ ಸೆಟ್ನಲ್ಲಿ ವೇರಿಯಾಬಿಲಿಟಿ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ವೈಲ್ ಎ ಸ್ಮಾಲರ್ ರೇಂಜ್ ಇಂಡಿಕೇಟ್ ಲೆಸ್ ವೇರಿಯಾಬಿಲಿಟಿ. ಯೂಸ್ಫುಲ್ ಫಾರ್ ಕ್ವಿಕ್ ಕಂಪ್ಯಾರಿಸನ್. ಭಾಳಷ್ಟು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಕ್ವಿಕ್ ಕಂಪ್ಯಾರಿಸನ್ಗೆ ಯೂಸ್ಫುಲ್ ಆಗಿರುತ್ತೆ. ದ ರೇಂಜ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಕ್ವಿಕ್ ಕಂಪ್ಯಾರಿಸನ್ ಆಫ್ ಡಿಸ್ಪರ್ಷನ್ ಬಿಟ್ವೀನ್ ಟೂ ಡಾಟಾ ಸೆಟ್ ಮಧ್ಯೆ ಡಿಸ್ಪರ್ಷನ್ನ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ಈಸಿಯಾಗಿ ಕ್ವಿಕ್ ಕಂಪ್ಯಾರಿಸನ್ ಮಾಡ್ಬೋದಾಗಿರುತ್ತೆ. ಇಟ್ ಪ್ರೊವೈಡ್ ಎ ಸಿಂಪಲ್ ಆ್ಯಂಡ್ ಇಮಿಡಿಯೇಟ್ ಸೆನ್ಸ್ ಆಫ್ ಹೌ ಸ್ಪ್ರೆಡ್ ಔಟ್ ದ ವ್ಯಾಲ್ಯೂಸ್ ಆರ್. ಇಮಿಡಿಯೇಟ್ ಸೆನ್ಸ್ ಕೊಡುತ್ತೆ ನಮಗೆ ಎಲ್ಲಿವರೆಗೆ ವ್ಯಾಲ್ಯೂಸ್ ಸ್ಪ್ರೆಡ್ ಆಗಿದೆ ಅನ್ನೋದನ್ನು. ನೋ ಅಸಂಪ್ಷನ್ ಅಬೌಟ್ ಡಿಸ್ಟ್ರಿಬ್ಯೂಷನ್. ಯಾವುದೇ ಥರದ ಅಸಂಪ್ಷನ್ನ ನಾವಿಲ್ಲಿ ಒಳಗೊಂಡಿರೋದಿಲ್ಲ ರೇಂಜ್ ಕಂಡುಹಿಡಿದ್ರಲ್ಲಿ. ದೇರ್ ಈಸ್ ನೋ ಅಸಂಪ್ಷನ್ ಅಬೌಟ್ distribution. Unlike some other measures of dispersion that assumes a specific distribution of data. Specific distribution of data ದಲ್ಲಿ ಅಪ್ಲೈ ಮಾಡಲಾಗುತ್ತೆ ಒಂದಿಷ್ಟು ಮೆಜರ್ಸ್ ಆಫ್ ಡಿಸ್ಪರ್ಷನ್ಸ್ನ. ಹಾಗಿಲ್ಲ ರೇಂಜ್ ಯಾವುದೇ ಅಸಂಪ್ಷನ್ನ ಮಾಡಲ್ಲ. ದ ರೇಂಜ್ ಮೇಕ್ಸ್ ನೋ ಅಸಂಪ್ಷನ್ ಅಬೌಟ್ ದ ಶೇಪ್ ಆಫ್ ದಿ ಡಿಸ್ಟ್ರಿಬ್ಯೂಷನ್. ಯಾವುದೇ ರೀತಿಯಾದಂಥ ಡಿಸ್ಟ್ರಿಬ್ಯೂಷನ್ ಶೇಪ್ನ ಅಸಂಪ್ಷನ್ ಮಾಡಲಾಗಲ್ಲ ರೇಂಜ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಇವಿಷ್ಟು ನಾವು ಮೆರಿಟ್ಸ್ ಅಂತ ನೋಡಿದ್ರೆ ಅದಕ್ಕೆ ಲಿಮಿಟೇಷನ್ಸ್ ಕೂಡ ಇದ್ದಾವೆ ರೇಂಜ್ಗೆ. ಲಿಮಿಟೇಷನ್ಸ್ನ ನೋಡೋಣಂತೆ. ಮೊದಲನೇದಾಗಿ ಸೆನ್ಸಿಟಿವ್ ಟು ಔಟ್ಲಯರ್ಸ್. ರೇಂಜ್ ಕೂಡ ಔಟ್ಲಯರ್ಸ್ಗೆ ಭಾಳ ಸೆನ್ಸಿಟಿವ್ ಆದಂಥ ಒಂದು ಮೆಥಡ್ ಆಗಿರುತ್ತೆ ಡಿಸ್ಪರ್ಷನ್ನ ಕಂಡುಹಿಡಿಯುವಂಥದ್ದು. ದ ರೇಂಜ್ ಈಸ್ ಸೆನ್ಸಿಟಿವ್ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆರ್ ಔಟ್ಲಯರ್ಸ್. ಭಾಳಷ್ಟು ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಥವಾ ಭಾಳ ಲೋವರ್ ವ್ಯಾಲ್ಯೂ ಬಂದುಬಿಟ್ರೆ ಅದಕ್ಕೆ ಎಫೆಕ್ಟ್ ಭಾಳಷ್ಟು ಕೊಡುತ್ತೆ ರೇಂಜ್ ಮೇಲೆ. ರೇಂಜ್ ಫಾರ್ ಎಕ್ಸಾಂಪಲ್ ನಾನು ಈ ಡಾಟಾ ಸೆಟ್ನ 1, 10, 11, 12, 13, 15, 50 ಬರೆದ್ಬಿಟ್ಟೆ ಅಂದರೆ 1 ಔಟ್ಲಯರ್ ಆಗುತ್ತೆ, 50 ಔಟ್ಲಯರ್ ಆಗುತ್ತೆ, 50 ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಗುತ್ತೆ, ಇದು ಮಿನಿಮಲ್ ವ್ಯಾಲ್ಯೂ ಆಗುತ್ತೆ. ಸೊ ರೇಂಜ್ ಏನಪ್ಪ ಅಂದರೆ 59 ತೋರಿಸ್ಬಿಡುತ್ತೆ ನಮಗೆ, 49 ತೋರಿಸ್ಬಿಡುತ್ತೆ ರೇಂಜ್. ಬಟ್ ನಮ್ಮ ಎವರೇಜ್ ಸರೌಂಡ್ ಎಲ್ಲಿ ಇರುತ್ತಪ್ಪ ಅಂತಂದರೆ ಮಿಡಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿ, ಮೀಡಿಯನ್ ಅಂತ ಕನ್ಸಿಡರ್ ಮಾಡಿ ನಾ ಏನಾರ ತೊಗೊಂಡಿಪ್ಪ ಅಂತಂದರೆ ಮೀಡಿಯನ್ ನಮಗೆ 12 ಬಂದುಬಿಡುತ್ತೆ. ಸೊ ನನಗೆ ಎವರೇಜ್ ಕರೆಕ್ಟ್ ಬರ್ತಾ ಇದೆ, ಬಟ್ ರೇಂಜ್ 49 ಬರ್ತಾ ಇದೆ ಅಂತಂದರೆ ದಟ್ ರಿಪ್ರೆಸೆಂಟ್ ದ ಆಲ್ ಹೋಲ್ ವ್ಯಾಲ್ಯೂಸ್ ಆರ್ ನಿಯರ್ 49. ದೇ ಆರ್ ಡಿಸ್ಟನ್ಸ್ ಫ್ರಾಮ್ ದಿ ಮೀಡಿಯನ್ಲಿಂದ ನಿಯರ್ 49 ವರೆಗೂ ಏನಿದಪ್ಪ ಅಂದರೆ ಡಿಸ್ಟೆನ್ಸ್ನ ಹೊಂದಿದ್ದಾವೆ ಎಲ್ಲ ವ್ಯಾಲ್ಯೂಸ್ ಅಂತ ರಿಪ್ರೆಸೆಂಟ್ ಮಾಡಲಾಗುತ್ತೆ ಇದರಲ್ಲಿ. ಸೊ ಔಟ್ಲಯರ್ಸ್ಲಿಂದ ಏನಾಗುತ್ತಪ್ಪ ಅಂತಂದರೆ ರೇಂಜ್ ಭಾಳಷ್ಟು ಸೆನ್ಸಿಟಿವ್ ಆಗಿರುತ್ತೆ. ವಿಚ್ ಕ್ಯಾನ್ ಡಿಸ್ಪ್ರಪೋರ್ಷನೇಟ್ಲಿ ಇನ್ಫ್ಲೂಯೆನ್ಸ್ ಇಟ್ಸ್ ವ್ಯಾಲ್ಯೂ. ಇದ್ರ ವ್ಯಾಲ್ಯೂ ಮೇಲೆ ಭಾಳಷ್ಟು ಪರಿಣಾಮನ ಬೀರುತ್ತೆ, ಡಿಸ್ಪ್ರಪೋರ್ಷನ್ ಆಗಿ ಪರಿಣಾಮ ಬೀರುತ್ತೆ. This can be a drawback when dealing with data set that contain outliers. ಆ ಡಾಟಾ ಸೆಟ್ನಲ್ಲಿ ಔಟ್ಲಯರ್ಸ್ ಇರ್ತಾರಲ್ಲ, ಆ ಔಟ್ಲಯರ್ಸ್ ಇರ್ತಾವಲ್ಲ, ಆ ಡಾಟಾ ಸೆಟ್ಗೆ ಇದು ಸೂಟಬಲ್ ಆಗಲ್ಲ. ಅದೇ ಒಂದು ಲಿಮಿಟೇಷನ್ ಅದಿರೋದು. ಲಿಮಿಟೆಡ್ ಇನ್ಫಾರ್ಮೇಷನ್. ಓಕೆ, ದ ರೇಂಜ್ ಪ್ರೊವೈಡ್ ಎ ಸಿಂಗಲ್ ನಂಬರ್ ದ್ಯಾಟ್ ಸಮರೈಸ್ ಡಿಸ್ಪರ್ಷನ್. ಒಂದು ಸಿಂಗಲ್ ನಂಬರ್ನ ಒದಗಿಸ್ಕೊಡುತ್ತೆ. ಅದೇನು ಮಾಡುತ್ತಪ್ಪ ಅಂತಂದರೆ ಡಿಸ್ಪರ್ಷನ್ನ ಸಮರೈಸ್ ಮಾಡಲಾಗುತ್ತೆ ಆ ನಂಬರ್ಲಿಂದನೇ.
but it does not give a detailed picture how the values are distributed within dataset. ಡಾಟಾಸೆಟ್ನಲ್ಲಿ ಹೇಗೆ ವ್ಯಾಲ್ಯೂಸ್ ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಅನ್ನೋದನ್ನು ಇದು ಕಂಪ್ಲೀಟ್ ಪಿಕ್ಚರ್ ನಮಗೆ ಒದಗಿಸ್ಕೊಡಲ್ಲ ಅನ್ನೋದೇ ಡ್ರಾಬ್ಯಾಕ್ ಆಗಿರುತ್ತೆ. ಇಟ್ ಮೇ ನಾಟ್ ಬಿ ಸಫಿಸಿಯೆಂಟ್ ಫಾರ್ ಎ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ವೇರಿಯಬಿಲಿಟಿ. ಇದೊಂದು ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ವೇರಿಯಬಿಲಿಟಿನ ಡಾಟಾಸೆಟ್ನಲ್ಲಿ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಸೂಟೇಬಲ್ ಆಗಲ್ಲ. ನೆಕ್ಸ್ಟ್, ನಾಟ್ ಎ ರೋಬೋಸ್ಟ್ ಸ್ಟ್ಯಾಟಿಸ್ಟಿಕ್ಸ್. ಚೇಂಜ್ ಆಗಲ್ಲದೆ ಇರುವಂಥ ಸ್ಟ್ಯಾಟಿಸ್ಟಿಕ್ಸ್ ಏನಲ್ಲ. ದ ರೇಂಜ್ ಈಸ್ ನಾಟ್ ಎ ರೋಬೋಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ ಇದೊಂದು. ಮೀನಿಂಗ್ ಇಟ್ ಕ್ಯಾನ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಓಕೆ, ಮೀನಿಂಗ್ ಏನಪ್ಪ ಅಂದರೆ ಒಂದನೇದ್ರಲ್ಲಿ ನೋಡಿದ ಹಾಗೆ ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಇನ್ ದ ಪ್ರೆಸೆನ್ಸ್ ಆಫ್ ಔಟ್ಲಯರ್ಸ್, ಅದರ್ ಮೆಷರ್ಸ್ ಆಫ್ ದಿ ಡಿಸ್ಪರ್ಷನ್ ಸಚ್ ಆಸ್ ಇಂಟರ್ಕ್ವಾರ್ಟೈಲ್ ರೇಂಜ್ ಇರ್ಬೋದು, ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರ್ಬೋದು. ದೇ ಮೇ ಬಿ ಮೋರ್ ಅಪ್ರೋಪ್ರಿಯೇಟ್ ದೆನ್ ರೇಂಜ್ಗೆ ಹೋಲಿಸಿದ್ರೆ ಇಂಟರ್ಕ್ವಾರ್ಟೈಲ್ ರೇಂಜ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗ್ತಪ್ಪ ಅಂತಂದರೆ ಸ್ವಲ್ಪ ಸೂಟೇಬಲ್ ಆಗ್ತವೆ, ರೋಬೋಸ್ಟ್ ಆಗಿರ್ತವೆ. ಬಟ್ ಇಟ್ಸ್ ನಾಟ್ ಎ ರೋಬೋಸ್ಟ್. ಇದೇನಾಗಲ್ಲಪ್ಪ, ಚೇಂಜ್ ಆಗದೆ ಇರೋ ಥರ ಇರಲ್ಲ, ಸ್ಟಾಟಿಕ್ ಆಗಿರಲ್ಲ, ಒಂದೇ ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡಲ್ಲ. ಸ್ವಲ್ಪ ಔಟ್ಲಯರ್ಸ್ ಹೆಚ್ಚಿಗೆ ಬಂದುಬಿಟ್ರೆ ದಟ್ ಕಂಪ್ಲೀಟ್ಲಿ ಚೇಂಜ್ ಇನ್ ದ ರೇಂಜಲ್ಲಿ ಕಂಪ್ಲೀಟಾಗಿ ಚೇಂಜ್ನ ನಾವು ಕಾಣ್ಬೋದಾಗಿರುತ್ತೆ. In the presence of outliers, other measures of the dispersion such as interquartile range or standard deviation may be more appropriate. ಅವು more appropriate ಆಗಿರುತ್ತೆ. Interquartile range and standard deviation ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೋಡ್ತಿರ್ತೀವಿ. Your success is our mission. Welcome to Bhava Jnanantara, where learning is an adventure. Thank you one and all once again.